ಸೂಪರ್ ಶಾಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಂಥಾಲಯ. ಈ ಗ್ರಂಥಾಲಯದಲ್ಲಿ ಈಗ ನಿಮಗೆ ಕೊಟ್ಟಿರುವಂಥ ಪುಸ್ತಕಗಳ ರೀತಿಯಲ್ಲಿ ವಯಸ್ಸಿಗೆ ತಕ್ಕ ರೀತಿಯಲ್ಲಿ ಅಂದರೆ ಈ ಚಿಕ್ಕ ಮಕ್ಕಳಿಗೆ ಜ್ಞಾನಕ್ಕೆ ಮಟ್ಟಕ್ಕೆ ತಕ್ಕಂಥ ಪುಸ್ತಕಗಳಿದ್ದಾವೆ. ಇಲ್ಲಿ ನೋಡ್ರಿ ಬಹಳಷ್ಟು ಕವಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳಿದ್ದಾವೆ. ಇವೆಲ್ಲ ಇಂಗ್ಲೀಷು ಡಿಕ್ಷನರಿ ಬುಕ್ಕು, ಇಂಗ್ಲೀಷು ಡಿಗ್ರಿ ಓದ್ತಕ್ಕಂಥ ಬುಕ್ಸ್ಗಳಿದ್ದಾವೆ. ಇವೆಲ್ಲವೂ ಕೂಡ ನಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹಳ್ಳಿಯ ಜನರು ಈ ಒಂದು ಪಂಚಾಯತಿಗೆ ಬರ್ತಾರೆ ಅಲ್ವಾ. ಬಂದು ಆ ಪುಸ್ತಕಗಳನ್ನ ಓದ್ತಾರೆ. ಅಲ್ಲಿ ನೋಡ್ರಿ ಅವೆಲ್ಲ ಏನೋ ಮೇಲಿರೋದು ಪ್ರತಿದಿನನೂ ಕೂಡ ಬೇರೆ ಬೇರೆ ರೀತಿಯ ನ್ಯೂಸ್ ಪೇಪರ್ ಬರುತ್ತೆ. ಇಲ್ಲಿ ನೋಡಿ ಇದು ಯಾವ ದಿನಪತ್ರಿಕೆ ಹೆಸರೇನಿದು ನ್ಯೂಸ್ ಪೇಪರ್? ಇದೇನು? ಅದೇ ರೀತಿಯಾಗಿ ವಿಜಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಅಂತ ಪತ್ರಿಕೆಗಳಿದಾವಲ್ಲ, ಆ ಎಲ್ಲಾ ಪತ್ರಿಕೆಗಳು ಕೂಡ ಇಲ್ಲಿ ಬರ್ತವೆ. ಈ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಆ ನ್ಯೂಸ್ ಪೇಪರ್ಗಳನ್ನ ಓದ್ತಾರೆ, ಆ ಪುಸ್ತಕಗಳನ್ನ ತಗೊಂಡೋಗ್ತಾರೆ. ಇದೆಲ್ಲ ಏನ್ ಗೊತ್ತಾ? ಇದೇನ್ ಹೇಳ್ರಿ? ರಿಜಿಸ್ಟರ್, ಲೈಬ್ರರಿಯ ರಿಜಿಸ್ಟರ್. ಇದು ಯಾರು ಬಂದು ಅವ್ರು ಬಂದಿರೋ ಹೆಸರು ಬರೀತಾರೆ, ಅವ್ರು ಸೈನ್ ಮಾಡಿಸ್ಕೊತಾರೆ, ಅವರಿಗೆ ಬುಕ್ಸ್ಗಳನ್ನ ಕೊಡ್ತಾರೆ. ಅವರು ಓದಿ ಆದಮೇಲೆ ನಮ್ಮಂಗೆ ಜಾಸ್ತಿ ಓದಿರೋರು ಇರ್ತಾರಲ್ವಾ, ಡಿಗ್ರಿ ಓದೋಂಥ ಮಕ್ಕಳು, PUC ಓದೋರು, ಅವರಿಗೆ ಬುಕ್ಸಲ್ಲಿ ನಾನು ಅವತ್ತು ಹೇಳಿದ್ದೆ ಕಡಿಮೆ ವಿಷಯ ಇರುತ್ತೆ. ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಪುಸ್ತಕದಲ್ಲಿ ಅವೆಲ್ಲ ವಿಷಯಗಳು ಬಂದಿರ್ತವೆ. ಆ ಬುಕ್ಗಳನ್ನು ಬರ್ತಾರೆ. ಇವನ್ನ ಏನು ಮಾಡ್ತಾರೆ, ಈ ಒಂದು ಹೆಸರನ್ನ ಬರ್ಕೊತಾರೆ. ಕೇಳಿಸ್ಕೋಬೇಕು, ಈ ಕಡೆ ಇಲ್ಲಿ ಅವ್ರ ಹೆಸರು ಬರೀತಾರೆ. ಆ ಬುಕ್ಸ್ಗಳನ್ನ ಏನು ಮಾಡ್ತಾರೆ, ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ರಿಟರ್ನ್ ವಾಪಸ್ ಕೊಟ್ಟು ಹೋಗ್ಬೇಕು ಅಲ್ವಾ. ಲೈಬ್ರರಿಯಲ್ಲಿ ಕೂಡ ಈ ರೀತಿಯಾಗಿ ಪುಸ್ತಕಗಳನ್ನ ಕೊಡ್ತಾರೆ. ಅವನ್ನ ತಗೊಂಡೋಗಿ ಓದಿ ಬಂದು ಮತ್ತೆ ವಾಪಸ್ ಇಲ್ಲಿ ಇಡ್ತಾರೆ. ಇದು ರಿಜಿಸ್ಟರ್. ಯಾಕೆ ಇದನ್ನ ಮಾಡ್ಬೇಕು? ಈಗ ತಗೊಂಡೋಗಿರೋರಿಗೆ ಹಂಗೆ ಬಂದವರಿಗೆಲ್ಲ ಕೊಡ್ಬೇಕಾಗತ್ತಾ? ಇಲ್ಲ. ಹಾಗಾಗಿ ಬಂದಿರೋರನ್ನ ನೀಟಾಗಿ ಒಂದು ವ್ಯವಸ್ಥಿತವಾಗಿ ರಿಜಿಸ್ಟರ್ ಅಲ್ಲಿ ಮತ್ತೆ ನಮ್ಮ ಗ್ರಂಥಾಲಯ ಸಿಬ್ಬಂದಿಯವರು ಇದನ್ನ ರಿಜಿಸ್ಟರ್ನ ಮೇಂಟೈನ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಅದೇ ರೀತಿಯಾಗಿ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ದಸರಾ ನಮಗೆ ಬೇಸಿಗೆ ರಜೆ ಇರುತ್ತಲ್ಲ, ಅವಾಗ ಇಲ್ಲಿ ಬೇಸಿಗೆ ಶಿಬಿರವನ್ನ ಮಾಡ್ತಾರೆ. ಹಾಗಾಗಿ ಬೇಸಿಗೆ ಶಿಬಿರದಲ್ಲಿ ಬಂದಾಗ ಮಕ್ಕಳ ಹತ್ರ ಇಲ್ಲೆಲ್ಲ ಮಾಡಿಸಿರ್ತಕ್ಕಂಥ ಇದಾವ ನೋಡಿ ಅಲ್ವಾ. ಈ ತರ ಆಟಿಕೆಗಳನ್ನ ಮಾಡಿಸಿದ್ದಾರೆ, ಮಣ್ಣಿನ ಮಾದರಿಗಳನ್ನೆಲ್ಲ ಮಾಡಿಸಿದ್ದಾರೆ. ಮತ್ತೆ ಇಲ್ಲಿ ಪೇಪರ್ ಇಂದ ಕಟಿಂಗ್ಸ್ ಅಲ್ಲಿ ವಿವಿಧ ಆಕೃತಿಗಳನ್ನ ಮಾಡಿಸಿದ್ದಾರೆ. ಇವೆಲ್ಲ ಬುಕ್ಗಳು ಕೂಡ ಒಂದೇ ರೀತಿಯಾಗಿಲ್ಲ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿದಾವೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಥೆ ಪುಸ್ತಕ ಇರ್ಬೋದು, ದೊಡ್ಡರಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಬುಕ್ಸ್ಗಳು, ಹಿಂಗೆಲ್ಲ ನೀಟಾಗಿ ಜೋಡಿಸಿದ್ದಾರೆ ಅಲ್ವಾ. ಇವೆಲ್ಲ ಕೂಡ ಬರೀ ಕೇವಲ ಪುಸ್ತಕದ ಜ್ಞಾನಕ್ಕಿಂತ ಏನಾಗಿ ಅಂತರ್ಜಾಲ, ಇಂಟರ್ನೆಟ್ ಅಲ್ಲಿ ಕೂಡ ವಿಷಯಗಳನ್ನ ತಿಳ್ಕೋಬಹುದು. ಇಲ್ಲಿ ಬುಕ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಎಲ್ಲಿರುತ್ತೆ? ಕಂಪ್ಯೂಟರ್ ಅಲ್ಲಿ ಇರುತ್ತೆ, ನೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಸಿಗುತ್ತೆ ನಮಗೆ. ಹಾಗಾಗಿ ಆ ಪುಸ್ತಕದಲ್ಲಿ ಏನು ಮಾಹಿತಿಯನ್ನು ಕೂಡ ಚೆನ್ನಾಗಿ ಇಲ್ಲಿ ಕಂಪ್ಯೂಟರ್ ಮೂಲಕ ತಿಳಿಸ್ಕೊಡ್ತಾರೆ. ಇವೆಲ್ಲವೂ ಕೂಡ ಗ್ರಂಥಾಲಯ ಅನ್ನೋದೊಂದು ದೇವಸ್ಥಾನ ಇದ್ದ ಹಾಗೆ ಇಲ್ಲಿ ನಿಶಬ್ದವಾಗಿ ಕೂತು ನಾವು ಜ್ಞಾನಾರ್ಜನೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ. ನೀವು ಬರ್ತೀರಾ ಭಾನುವಾರ? ಶಾಲಾ ಅವಧಿಯಲ್ಲಿ ನಮಗೆ ಟೈಮ್ ಆಗಲ್ಲ ಅಲ್ವಾ. ಬಿಡಿ ದಿನದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡು ಲೈಬ್ರರಿಗೆ ಬರಬೇಕು ಆಯ್ತಾ. ಪುಸ್ತಕಗಳು ನಮಗೆ ಅಮೂಲ್ಯವಾದ ಸಂಪತ್ತಿದ್ದಂಗೆ ಅಲ್ವಾ. ಎಲ್ಲ ವಿಷಯಗಳು ಇರುತ್ತೆ ಪುಸ್ತಕದಲ್ಲಿ. ಕೇವಲ ನಾವು ನಮ್ಮ ಪಠ್ಯ ವಿಷಯದ ಜೊತೆಗೆ ನಾವು ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಗ್ರಂಥಾಲಯದಲ್ಲಿರುವಂತಹ ಬೇರೆ ಬೇರೆ ಪುಸ್ತಕಗಳನ್ನ ಓದ್ಬೇಕು. ಪಾಠ ಭೇಟಿ ನೀಡಿದ್ದೆವು. ಇಲ್ಲಿ ಅತ್ಯುತ್ತಮವಾಗಿ ಬುಕ್ಸ್ಗಳನ್ನು ಜೋಡಣೆ ಮಾಡಿರೋದು ಇರ್ಬೋದು, ಆಟದ ಸಾಮಗ್ರಿಗಳನ್ನು ಮತ್ತು ಏನು ಆನ್ಲೈನ್ ಸೌಲಭ್ಯಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿ ಇವತ್ತು ಗ್ರಂಥಾಲಯವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಗ್ರಂಥಾಲಯದ ಗ್ರಂಥಪಾಲಕರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು